ವೆಲ್ಕಮ್ ಬ್ಯಾಕ್. ಒಂದು ಕಡೆ ದಲಿತ ಸಮುದಾಯದ ಸಚಿವರು 1-to-1 ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸಿಎಂ ಕುರ್ಚಿ ಬದಲಾವಣೆ ಫೈಟ್ ಕೂಡ ನಡೀತಾ ಇದೆ. ಇದೆಲ್ಲದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಲಿತ ಸಿಎಂ ಕೂಗು ಸದ್ಯಕ್ಕಂತೂ ಇಲ್ಲ ಹೀಗಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು. ಸಿಎಂ ಬದಲಾವಣೆ ಮಾಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರ್ತಾರೆ. ಹೈಕಮಾಂಡ್ ಹೇಳಿದ್ದಾರೆ ಈ ತರ. ಸಿಎಂ ಅವರೇ ಹೇಳಿದ ಮೇಲೆ ನಾವು ಹೇಳುವ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. ಸದ್ಯಕ್ಕಂತೂ ದಲಿತ ಸಿಎಂ ಕೂಗು ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಮುಂದಿನ ದಿನದಲ್ಲಿ ಆ ಕೂಗು ಬಂದರೂ ಬರಬಹುದು. ಇಲ್ಲ ಆ ರೀತಿ ಯಾವುದೇ ಇಲ್ಲ. ನಿನ್ನೆ ಕೂಡ ಹೇಳಿದ್ವಿ ದಲಿತ ಸಿಎಂ ಸದ್ಯಕ್ಕಂತ ಇಲ್ಲ ಅಂತ ಹೇಳಿದ್ವಿ. ಅವ್ರು ಸೇರಿರ್ಬೋದು, ಅದು ಸೇರಿದಕ್ಕೆ ದಲಿತರು ಬೇರೆ ಬೇರೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಹೈಕಮಾಂಡಿಗೆ ಮುಟ್ಟಬೇಕಾದ ಅವ್ರಿಗೆ ಮುಟ್ಟಬೇಕಾ ವಿಚಾರ. ಸೊ ಅವಾಗ ಏನಾದ್ರ ಬಗ್ಗೆ ಅವರು ಚಿಂತನೆ ಮಾಡಬಹುದ್ರಿ. ಅದ್ ಮೊನ್ನೆ ಹೇಳಿಲ್ಲ, ಈಗ ಅವಕಾಶ ಕಾಯ್ಬೇಕಂತ ಹೇಳಿದ್ವಿ. ಕಾಯ್ಬೇಕಷ್ಟೇ, ಕಾದ್ ನೋಡೋಣ. ಈ ಸದ್ಯಕ್ಕಂತ ತಕ್ಷಣ ಅಂತ ವಿಚಾರ ಯಾವುದು ಕೂಡ ನಮ್ಮ ಮುಖಂಡರಲ್ಲಿ ಇಲ್ಲ. ಸೊ ವೇಟ್ ಮಾಡೋಣ. ನಿನ್ನೆ ಹೇಳಿಲ್ಲ, ಸಿಎಂ ಅವರು ಹೇಳಿದ್ದಾರೆ. ಈಗ 2ನೇ-3ನೇ ಸಾರಿ ಹೇಳೋದು ಅವರು. ಸೊ ಅದ್ರ ಹೇಳಿದ್ಮ್ಯಾಗ ಮತ್ತೆ ನಾವು ಅದಕ್ಕೆ ಎಂಡರ್ಸ್ ಮಾಡೋದು ಅವಶ್ಯಕತೆ ಇಲ್ಲ. ಅವರೇ ಹೇಳಿದ್ದಾರೆ 5 ವರ್ಷ ಇರ್ತೀವಿ ಅಂತ. ಅದ್ರ ಬಗ್ಗೆ ಸಿಎಂ ಹೇಳಿದ್ಮ್ಯಾಗ ನಾವು ಹೇಳೋದು ಅವಶ್ಯಕತೆ ಇಲ್ಲ. ಇನ್ನು ಅವರೇ ಹೇಳಬೇಕು. ಸಿಎಂ ಅವ್ರು ಹೇಳಿದ್ಮ್ಯಾಗ ಇನ್ನೇನು ನಾವು ಹೇಳಕ್ಕಾಗಲ್ಲ. ನಿನ್ನೆ ಹೇಳಿದ್ದಾರೆ, ನಿಮ್ ಮುಂದೆ ಹೇಳಿದ್ದಾರೆ. ಯಾವಾಗಲೂ ಸಿಎಂ ಅವ್ರು ಹೇಳಿದಾಗ ಹೈಕಮಾಂಡ್ ಅಂತ ಹೇಳಿದ್ದಾರೆ. ಅವ್ರ ರೆಫರೆನ್ಸ್ ಒಂದೇ ಹೇಳಿದ್ದಾರೆ. ನಿನ್ನೆ ಕೂಡ ಹೇಳಿದ್ದಾರೆ, ಮುಂಚೆ ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಅಂತ ಎಲ್ಲೂ ಕೂಡ ಅವರು ಅದನ್ನ ಪದ ಬಳಸಿದ್ದಾರೆ. ಬಳಸಿಲ್ಲ ಅಂತಿಲ್ಲ, ಬಳಸಿದ್ದಾರೆ. ಸೊ ಇಷ್ಟು ಮಾತ್ರ ಅವ್ರು ಕೂಡಿದ್ದಾರೆ. ಟೀ ಆಗಿರ್ಬೋದು ಅಷ್ಟೇ. ಬ್ರೇಕ್ಫಾಸ್ಟ್ ಆಗಿರ್ಬೋದು, ಟೀ ಆಗಿರ್ಬೋದು ಅಷ್ಟೇ. ಇನ್ನು ಅದನ್ನ ನಾವು ಹೋಗಿ ಮತ್ತೆ ಆ ಕಡೆ ಈ ಕಡೆ ಒಯ್ಯೋದು ಸರಿಯಲ್ಲ. ಇಲ್ಲ ಆ ರೀತಿ ಯಾವುದೇ ಇಲ್ಲ. ನಿನ್ನೆ ಕೂಡ ಹೇಳಿದ್ವಿ ದಲಿತ ಸಿಎಂ ಸದ್ಯಕ್ಕಂತ ಇಲ್ಲ ಅಂತ ಹೇಳಿದ್ವಿ. ವೆಲ್ಕಮ್ ಬ್ಯಾಕ್. ಒಂದು ಕಡೆ ದಲಿತ ಸಮುದಾಯದ ಸಚಿವರು 1-to-1 ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸಿಎಂ ಕುರ್ಚಿ ಬದಲಾವಣೆ ಫೈಟ್ ಕೂಡ ನಡೀತಾ ಇದೆ. ಇದೆಲ್ಲದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಲಿತ ಸಿಎಂ ಕೂಗು ಸದ್ಯಕ್ಕಂತೂ ಇಲ್ಲ ಹೀಗಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು. ಸಿಎಂ ಬದಲಾವಣೆ ಮಾಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರ್ತಾರೆ. ಹೈಕಮಾಂಡ್ ಹೇಳಿದ್ದಾರೆ ಈ ತರ. ಸಿಎಂ ಅವರೇ ಹೇಳಿದ ಮೇಲೆ ನಾವು ಹೇಳುವ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. ಸದ್ಯಕ್ಕಂತೂ ದಲಿತ ಸಿಎಂ ಕೂಗು ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಮುಂದಿನ ದಿನದಲ್ಲಿ ಆ ಕೂಗು ಬಂದರೂ ಬರಬಹುದು. ಇಲ್ಲ ಆ ರೀತಿ ಯಾವುದೇ ಇಲ್ಲ. ನಿನ್ನೆ ಕೂಡ ಹೇಳಿದ್ವಿ ದಲಿತ ಸಿಎಂ ಸದ್ಯಕ್ಕಂತ ಇಲ್ಲ ಅಂತ ಹೇಳಿದ್ವಿ. ಅವ್ರು ಸೇರಿರ್ಬೋದು, ಅದು ಸೇರಿದಕ್ಕೆ ದಲಿತರು ಬೇರೆ ಬೇರೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಹೈಕಮಾಂಡಿಗೆ ಮುಟ್ಟಬೇಕಾದ ಅವ್ರಿಗೆ ಮುಟ್ಟಬೇಕಾ ವಿಚಾರ. ಸೊ ಅವಾಗ ಏನಾದ್ರ ಬಗ್ಗೆ ಅವರು ಚಿಂತನೆ ಮಾಡಬಹುದ್ರಿ. ಅದ್ ಮೊನ್ನೆ ಹೇಳಿಲ್ಲ, ಈಗ ಅವಕಾಶ ಕಾಯ್ಬೇಕಂತ ಹೇಳಿದ್ವಿ. ಕಾಯ್ಬೇಕಷ್ಟೇ, ಕಾದ್ ನೋಡೋಣ. ಈ ಸದ್ಯಕ್ಕಂತ ತಕ್ಷಣ ಅಂತ ವಿಚಾರ ಯಾವುದು ಕೂಡ ನಮ್ಮ ಮುಖಂಡರಲ್ಲಿ ಇಲ್ಲ. ಸೊ ವೇಟ್ ಮಾಡೋಣ. ನಿನ್ನೆ ಹೇಳಿಲ್ಲ, ಸಿಎಂ ಅವರು ಹೇಳಿದ್ದಾರೆ. ಈಗ 2ನೇ-3ನೇ ಸಾರಿ ಹೇಳೋದು ಅವರು. ಸೊ ಅದ್ರ ಹೇಳಿದ್ಮ್ಯಾಗ ಮತ್ತೆ ನಾವು ಅದಕ್ಕೆ ಎಂಡರ್ಸ್ ಮಾಡೋದು ಅವಶ್ಯಕತೆ ಇಲ್ಲ. ಅವರೇ ಹೇಳಿದ್ದಾರೆ 5 ವರ್ಷ ಇರ್ತೀವಿ ಅಂತ. ಅದ್ರ ಬಗ್ಗೆ ಸಿಎಂ ಹೇಳಿದ್ಮ್ಯಾಗ ನಾವು ಹೇಳೋದು ಅವಶ್ಯಕತೆ ಇಲ್ಲ. ಇನ್ನು ಅವರೇ ಹೇಳಬೇಕು. ಸಿಎಂ ಅವ್ರು ಹೇಳಿದ್ಮ್ಯಾಗ ಇನ್ನೇನು ನಾವು ಹೇಳಕ್ಕಾಗಲ್ಲ. ನಿನ್ನೆ ಹೇಳಿದ್ದಾರೆ, ನಿಮ್ ಮುಂದೆ ಹೇಳಿದ್ದಾರೆ. ಯಾವಾಗಲೂ ಸಿಎಂ ಅವ್ರು ಹೇಳಿದಾಗ ಹೈಕಮಾಂಡ್ ಅಂತ ಹೇಳಿದ್ದಾರೆ. ಅವ್ರ ರೆಫರೆನ್ಸ್ ಒಂದೇ ಹೇಳಿದ್ದಾರೆ. ನಿನ್ನೆ ಕೂಡ ಹೇಳಿದ್ದಾರೆ, ಮುಂಚೆ ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಅಂತ ಎಲ್ಲೂ ಕೂಡ ಅವರು ಅದನ್ನ ಪದ ಬಳಸಿದ್ದಾರೆ. ಬಳಸಿಲ್ಲ ಅಂತಿಲ್ಲ, ಬಳಸಿದ್ದಾರೆ. ಸೊ ಇಷ್ಟು ಮಾತ್ರ ಅವ್ರು ಕೂಡಿದ್ದಾರೆ. ಟೀ ಆಗಿರ್ಬೋದು ಅಷ್ಟೇ. ಬ್ರೇಕ್ಫಾಸ್ಟ್ ಆಗಿರ್ಬೋದು, ಟೀ ಆಗಿರ್ಬೋದು ಅಷ್ಟೇ. ಇನ್ನು ಅದನ್ನ ನಾವು ಹೋಗಿ ಮತ್ತೆ ಆ ಕಡೆ ಈ ಕಡೆ ಒಯ್ಯೋದು ಸರಿಯಲ್ಲ. ಇಲ್ಲ ಆ ರೀತಿ ಯಾವುದೇ ಇಲ್ಲ. ನಿನ್ನೆ ಕೂಡ ಹೇಳಿದ್ವಿ ದಲಿತ ಸಿಎಂ ಸದ್ಯಕ್ಕಂತ ಇಲ್ಲ ಅಂತ ಹೇಳಿದ್ವಿ. ವೆಲ್ಕಮ್ ಬ್ಯಾಕ್. ಒಂದು ಕಡೆ ದಲಿತ ಸಮುದಾಯದ ಸಚಿವರು 1-to-1 ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸಿಎಂ ಕುರ್ಚಿ ಬದಲಾವಣೆ ಫೈಟ್ ಕೂಡ ನಡೀತಾ ಇದೆ. ಇದೆಲ್ಲದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಲಿತ ಸಿಎಂ ಕೂಗು ಸದ್ಯಕ್ಕಂತೂ ಇಲ್ಲ ಹೀಗಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು.
ಸಿಎಂ ಬದಲಾವಣೆ ಮಾಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಸಿದ್ದರಾಮಯ್ಯವರು 5 ವರ್ಷ ಸಿಎಂ ಆಗಿರ್ತಾರೆ. ಹೈಕಮಾಂಡ್ ಹೇಳಿದ್ದಾರೆ ಈ ತರ. ಸಿಎಂ ಅವರೇ ಹೇಳಿದ್ಮೇಲೆ ನಾವು ಹೇಳುವ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. ಸದ್ಯಕ್ಕಂತೂ ದಲಿತ ಸಿಎಂ ಕೂಗು ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಮುಂದಿನ ದಿನದಲ್ಲಿ ಆ ಕೂಗು ಬಂದ್ರೂ ಬರಬಹುದು. ಇಲ್ಲ ಆ ರೀತಿ ಯಾವುದೇ ಇಲ್ಲ. ನಿನ್ನೆ ಕೂಡ ಹೇಳಿದೀವಿ, ದಲಿತ ಸಿಎಂ ಸದ್ಯಕ್ಕಂತ ಇಲ್ಲ ಅಂತ ಹೇಳಿದೀವಿ. ಅವ್ರು ಸೇರಿರ್ಬೋದು, ಅದು ಸೇರಿದಕ್ಕೆ ದಲಿತರು ಬೇರೆ ಬೇರೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಹೈಕಮಾಂಡಿಗೆ ಮುಟ್ಟಬೇಕಾದ, ಅವ್ರಿಗೆ ಮುಟ್ಟಬೇಕಾ ವಿಚಾರ. ಸೊ ಅವಾಗ ಏನಾದ್ರ ಬಗ್ಗೆ ಅವರು ಚಿಂತನೆ ಮಾಡಬಹುದ್ರೆ. ಅದ್ ಮೊನ್ನೆ ಹೇಳಿಲ್ಲ, ಈಗ ಅವಕಾಶ ಕಾಯ್ಬೇಕಂತ ಹೇಳಿದ್ವಿ, ಕಾಯ್ಬೇಕಷ್ಟೇ. ಕಾದ್ ನೋಡೋಣ. ಈ ಸದ್ಯಕ್ಕಂತ ತಕ್ಷಣ ಅಂತ ವಿಚಾರ ಯಾವ್ದು ಕೂಡ ನಮ್ಮ ಮುಖಂಡರಲ್ಲಿ ಇಲ್ಲ. ಸೊ ವೇಟ್ ಮಾಡೋಣ. ನಿನ್ನೆ ಹೇಳಿಲ್ಲ, ಸಿಎಂ ಅವರು ಹೇಳಿದ್ದಾರೆ. ಈಗ 2ನೇ-3ನೇ ಸಾರಿ ಹೇಳೋದು ಅವರು. ಸೊ ಅದ್ರ ಹೇಳಿದ್ಮ್ಯಾಗ ಮತ್ತೆ ನಾವು ಅದಕ್ಕೆ ಎಂಡರ್ಸ್ ಮಾಡೋದು ಅವಶ್ಯಕತೆ ಇಲ್ಲ. ಅವರೇ ಹೇಳಿದ್ದಾರೆ 5 ವರ್ಷ ಇರ್ತೀವಿ ಅಂತ. ಅದ್ರ ಬಗ್ಗೆ ಸಿಎಂ ಹೇಳಿದ್ಮ್ಯಾಗ ನಾವು ಹೇಳೋದು ಅವಶ್ಯಕತೆ ಇಲ್ಲ. ಇನ್ನು ಅವರೇ ಹೇಳ್ಬೇಕು. ಸಿಎಂ ಅವ್ರು ಹೇಳಿದ್ಮ್ಯಾಗ ಇನ್ನೇನು ನಾವು ಹೇಳಕ್ಕಾಗಲ್ಲ. ನಿನ್ನೆ ಹೇಳಿದ್ದಾರೆ, ನಿಮ್ ಮುಂದೆ ಹೇಳಿದ್ದಾರೆ. ಆದ್ರೆ ಈಗ ಹೈಕಮಾಂಡ್ ಒಪ್ಪಿದ್ರೆ ಅಂತ ಹೇಳ್ತಿದ್ದಾರೆ. ಯಾವಾಗಲೂ ಸಿಎಂ ಅವ್ರು ಹೇಳಿದಾಗ ಹೈಕಮಾಂಡ್ ಅಂತ ಹೇಳಿದ್ದಾರೆ. ಅವ್ರ ರೆಫರೆನ್ಸ್ ಒಂದೇ ಹೇಳಿದ್ದಾರೆ. ನಿನ್ನೆ ಕೂಡ ಹೇಳಿದ್ದಾರೆ, ಮುಂಚೆ ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಅಂತ ಎಲ್ಲೂ ಕೂಡ ಅವರು ಅದನ್ನ ಪದ ಬಳಸಿದ್ದಾರೆ. ಬಳಸಿಲ್ಲ ಅಂತಿಲ್ಲ, ಬಳಸಿದ್ದಾರೆ. ಸೊ ಇಷ್ಟು ಮಾತ್ರ ಅವ್ರು ಕೂಡಿದ್ದಾರೆ. ಟೀ ಆಗಿರ್ಬೋದು ಅಷ್ಟೇ. ಬ್ರೇಕ್ಫಾಸ್ಟ್ ಆಗಿರ್ಬೋದು, ಟೀ ಆಗಿರ್ಬೋದು ಅಷ್ಟೇ. ಇನ್ನು ಅದನ್ನ ನಾವು ಹೋಗಿ ಮತ್ತೆ ಆ ಕಡೆ ಈ ಕಡೆ ಒಯ್ಯೋದು ಸರಿಯಲ್ಲ. ಇಲ್ಲ ಆ ರೀತಿ ಯಾವುದೇ ಇಲ್ಲ. ನಿನ್ನೆ ಕೂಡ ಹೇಳಿದೀವಿ, ದಲಿತ ಸಿಎಂ ಸದ್ಯಕ್ಕಂತ ಇಲ್ಲ ಅಂತ ಹೇಳಿದೀವಿ. ವೆಲ್ಕಮ್ ಬ್ಯಾಕ್. ಒಂದು ಕಡೆ ದಲಿತ ಸಮುದಾಯದ ಸಚಿವರು 1-to-1 ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸಿಎಂ ಕುರ್ಚಿ ಬದಲಾವಣೆ ಫೈಟ್ ಕೂಡ ನಡೀತಾ ಇದೆ. ಇದೆಲ್ಲದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಲಿತ ಸಿಎಂ ಕೂಗು ಸದ್ಯಕ್ಕಂತೂ ಇಲ್ಲ ಹೀಗಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು. ಸಿಎಂ ಬದಲಾವಣೆ ಮಾಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಸಿದ್ದರಾಮಯ್ಯವರು 5 ವರ್ಷ ಸಿಎಂ ಆಗಿರ್ತಾರೆ. ಹೈಕಮಾಂಡ್ ಹೇಳಿದ್ದಾರೆ ಈ ತರ. ಸಿಎಂ ಅವರೇ ಹೇಳಿದ್ಮೇಲೆ ನಾವು ಹೇಳುವ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. ಸದ್ಯಕ್ಕಂತೂ ದಲಿತ ಸಿಎಂ ಕೂಗು ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಮುಂದಿನ ದಿನದಲ್ಲಿ ಆ ಕೂಗು ಬಂದ್ರೂ ಬರಬಹುದು. ಇಲ್ಲ ಆ ರೀತಿ ಯಾವುದೇ ಇಲ್ಲ. ನಿನ್ನೆ ಕೂಡ ಹೇಳಿದೀವಿ, ದಲಿತ ಸಿಎಂ ಸದ್ಯಕ್ಕಂತ ಇಲ್ಲ ಅಂತ ಹೇಳಿದೀವಿ. ಅವ್ರು ಸೇರಿರ್ಬೋದು, ಅದು ಸೇರಿದಕ್ಕೆ ದಲಿತರು ಬೇರೆ ಬೇರೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಹೈಕಮಾಂಡಿಗೆ ಮುಟ್ಟಬೇಕಾದ, ಅವ್ರಿಗೆ ಮುಟ್ಟಬೇಕಾ ವಿಚಾರ. ಸೊ ಅವಾಗ ಏನಾದ್ರ ಬಗ್ಗೆ ಅವರು ಚಿಂತನೆ ಮಾಡಬಹುದ್ರೆ. ಅದ್ ಮೊನ್ನೆ ಹೇಳಿಲ್ಲ, ಈಗ ಅವಕಾಶ ಕಾಯ್ಬೇಕಂತ ಹೇಳಿದ್ವಿ, ಕಾಯ್ಬೇಕಷ್ಟೇ. ಕಾದ್ ನೋಡೋಣ. ಈ ಸದ್ಯಕ್ಕಂತ ತಕ್ಷಣ ಅಂತ ವಿಚಾರ ಯಾವ್ದು ಕೂಡ ನಮ್ಮ ಮುಖಂಡರಲ್ಲಿ ಇಲ್ಲ. ಸೊ ವೇಟ್ ಮಾಡೋಣ. ನಿನ್ನೆ ಹೇಳಿಲ್ಲ, ಸಿಎಂ ಅವರು ಹೇಳಿದ್ದಾರೆ. ಈಗ 2ನೇ-3ನೇ ಸಾರಿ ಹೇಳೋದು ಅವರು. ಸೊ ಅದ್ರ ಹೇಳಿದ್ಮ್ಯಾಗ ಮತ್ತೆ ನಾವು ಅದಕ್ಕೆ ಎಂಡರ್ಸ್ ಮಾಡೋದು ಅವಶ್ಯಕತೆ ಇಲ್ಲ. ಅವರೇ ಹೇಳಿದ್ದಾರೆ 5 ವರ್ಷ ಇರ್ತೀವಿ ಅಂತ. ಅದ್ರ ಬಗ್ಗೆ ಸಿಎಂ ಹೇಳಿದ್ಮ್ಯಾಗ ನಾವು ಹೇಳೋದು ಅವಶ್ಯಕತೆ ಇಲ್ಲ. ಇನ್ನು ಅವರೇ ಹೇಳ್ಬೇಕು. ಸಿಎಂ ಅವ್ರು ಹೇಳಿದ್ಮ್ಯಾಗ ಇನ್ನೇನು ನಾವು ಹೇಳಕ್ಕಾಗಲ್ಲ. ನಿನ್ನೆ ಹೇಳಿದ್ದಾರೆ, ನಿಮ್ ಮುಂದೆ ಹೇಳಿದ್ದಾರೆ. ಆದ್ರೆ ಈಗ ಹೈಕಮಾಂಡ್ ಒಪ್ಪಿದ್ರೆ ಅಂತ ಹೇಳ್ತಿದ್ದಾರೆ. ಯಾವಾಗಲೂ ಸಿಎಂ ಅವ್ರು ಹೇಳಿದಾಗ ಹೈಕಮಾಂಡ್ ಅಂತ ಹೇಳಿದ್ದಾರೆ. ಅವ್ರ ರೆಫರೆನ್ಸ್ ಒಂದೇ ಹೇಳಿದ್ದಾರೆ. ನಿನ್ನೆ ಕೂಡ ಹೇಳಿದ್ದಾರೆ, ಮುಂಚೆ ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಅಂತ ಎಲ್ಲೂ ಕೂಡ ಅವರು ಅದನ್ನ ಪದ ಬಳಸಿದ್ದಾರೆ. ಬಳಸಿಲ್ಲ ಅಂತಿಲ್ಲ, ಬಳಸಿದ್ದಾರೆ. ಸೊ ಇಷ್ಟು ಮಾತ್ರ ಅವ್ರು ಕೂಡಿದ್ದಾರೆ. ಟೀ ಆಗಿರ್ಬೋದು ಅಷ್ಟೇ. ಬ್ರೇಕ್ಫಾಸ್ಟ್ ಆಗಿರ್ಬೋದು, ಟೀ ಆಗಿರ್ಬೋದು ಅಷ್ಟೇ. ಇನ್ನು ಅದನ್ನ ನಾವು ಹೋಗಿ ಮತ್ತೆ ಆ ಕಡೆ ಈ ಕಡೆ ಒಯ್ಯೋದು ಸರಿಯಲ್ಲ. ಇಲ್ಲ ಆ ರೀತಿ ಯಾವುದೇ ಇಲ್ಲ. ನಿನ್ನೆ ಕೂಡ ಹೇಳಿದೀವಿ, ದಲಿತ ಸಿಎಂ ಸದ್ಯಕ್ಕಂತ ಇಲ್ಲ ಅಂತ ಹೇಳಿದೀವಿ.